ಧ್ರುವ ಸರ್ ಈ ಸಿನಿಮಾಗೆ ಕೆಲಸ ಮಾಡೋದು ಹೇಗಿತ್ತು? ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡೋದು ಹೇಗಿತ್ತು? ಮೊದಲನೇದಾಗಿ ಅವ್ನು ಮಾತಾಡೋಕ್ಕೆ ಮುಂಚೆ ನಾನು ಮಾತಾಡ್ಬಿಡ್ತೀನಿ. ಹಾಂ, ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ. ಅದು ನಿನ್ನೆ ಕರೆಕ್ಟು ರವಿ ಸರ್ದು ಶೂಟ್ ಮಾಡ್ತಿದ್ದೆ. ಕರೆಕ್ಟಾಗಿ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏಯ್ ಏನೋ ನೀನು 10:30 ಶೂಟಿಂಗ್ ಬರ್ತೀಯ ನೀನು, ಏನೋ ನೀನು ಅಂದರು ಧ್ರುವಂಗೆ. ಅಯ್ಯಯ್ಯೋ ಇಲ್ಲಣ್ಣ, ಯಾರಣ್ಣ ಹೇಳಿದ್ದು ನಿಮಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7 ಗಂಟೆ ಅಂದರೆ 7 ಗಂಟೆ ಬರ್ತಾನೆ. 7 o'clock ಈಸ್ ಮೈ ಬ್ರದರ್. ಅವನು ಹೀರೋ ಸೆಕೆಂಡ್ರಿ ನನಗೆ, ಈಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲದಕ್ಕಿಂತ 7 ಅಂದರೆ 7 o'clock ಇರ್ತಾನೆ. ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 10 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಅಂದರೆ ಎಲ್ಲ ಇಡೀ ಯೂನಿಟ್ ಇದ್ರು ಹಂಗೆ ಅಂದರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗೆ ತುಂಬ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ. ಬಟ್ ಈಸ್ ಎ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಅಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ ನಾನು. ಅವರಿಬ್ಬರನ್ನ ಧ್ರುವರಲ್ಲಿ ನೋಡ್ತಾ ಇದ್ದೀನಿ ನಿಜವಾಗ್ಲೂ. ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ, ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ. ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ಥರ ಆಗಬೇಕಲ್ಲ ನಾನು ಅನ್ಸುತ್ತೆ, ಆ ಥರ ಆ್ಯಕ್ಟ್ ಮಾಡ್ಯಾನೆ. ಸೊ ಏನಕ್ಕೆ ಕೇಳಿದೆ ಅಂದರೆ ಅವ್ನು ಮಾತಾಡೋಕ್ಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ಬಿಟ್ಟನು ಅಂತ ಹೇಳಿದೆ. ಸೊ ಹೇಳಂಗ ದಿಸ್ KD ಮೂವಿ ಈಸ್ ಎಂಟೈರ್ಲಿ ಪ್ರೇಮಣ್ಣನ ಮೂವಿ. ಅವ್ರ ವಿಷನ್ನು, ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ DOP ವಿಲಿಯಮ್ಸ್ ಅವರು. ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್. ಇಟ್ ವಿಲ್ ಬಿ ವಾಲ್ಕೆನೋ ವಿಲಿಯಮ್ಸ್. ನಾವು ಹೊಸದಾಗ ವಾಲ್ಕೆನೋ ವಿಲಿಯಮ್ಸ್ ಅಂತ, ಯಾಕೆಂದರೆ ಲೈಟ್ಸ್ಗೇನು ಬರಾನೇ ಇರಲಿಲ್ಲ, ಅಷ್ಟು ಲೈಟ್ಸ್ ಇರುತ್ತೆ. ನಿಮಗೆ ನಿಜವಾಗ್ಲೂ 1970-75 ಹೇಗಿರುತ್ತೋ ಹಾಗೆ ಇರುತ್ತೆ. ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಬೆಂಗಳೂರನ್ನೇ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ದಾರೆ. ಟೌನ್ ಹಾಲು ಅಷ್ಟೇ, ಸೇಮ್ ಮೆಷರ್ಮೆಂಟು. ನಿಮಗೆ ಆಲ್ಮೋಸ್ಟ್ ಇನ್ನೇನು ಪಸಾರ ಮಾಡೋದು ಬೇಡ ಅಲ್ವಾ? ನೀವು ಪರವಾಗಿಲ್ಲ ಅಂತೀರಣ, ಇಲ್ಲಿ ಬೇಡ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳ್ದಂಗೆ 16ನೇ ತಾರೀಕು August 16th ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ. ಫಾಲೋಡ್ ಅಪ್ ಒಂದು ಸಾಂಗ್ 24ನೇ ತಾರೀಕು ಸಾಂಗ್ ಬರುತ್ತೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು. ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ. ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್. ಏಕೆಂದರೆ 1970s ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏನೋ ಹಿಂಗಿದ್ಯಾ ಅಂದರು. ನಮ್ಮ ತಂದೆ ನಾನು ಹಿಂಗೆ ಇದ್ದಿದ್ದು ಅಂದರು. ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ. ಇನ್ನು ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಜಯ ಆಂಜನೇಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.